ಹಾಯ್ ಎಲ್ಲರಿಗೂ, ಇದು ದೀಪಾವಳಿ ದಿವಸದ ವ್ಲಾಗ್. ದೀಪಾವಳಿ ನಾವು ಹೇಗೆ ಆಚರಿಸಿದ್ವಿ ಅಂತ ತುಂಬಾ ಸಿಂಪಲಾಗಿ ನಾವು ಆಚರಿಸಿದ್ವಿ ದೀಪಾವಳಿನ. ಕಾರಣ ಗೊತ್ತಿರ್ಬೋದು, ನನ್ನ ತಂದೆ ತೀರಿ ಹೋಗಿ ಸ್ವಲ್ಪ ದಿವಸ ಆಗಿದ್ದಷ್ಟೇ. ಹಾಗಾಗಿ ಆಚರಣೆ ಮಾಡಲಿಕ್ಕೆ ನಮಗೆ ಯಾರಿಗೂ ಮೂಡಿರಲಿಲ್ಲ. ಆದರೆ ತುಳಸಿ ಕಟ್ಟಿಗೆ ಸ್ವಲ್ಪ ದೀಪ ಎಲ್ಲ ಇಟ್ಟು ಹಾಗೆ ಸಿಂಪಲಾಗಿ ಆಚರಿಸಿದ್ವಿ. ಹೋದ ವರ್ಷ ಎಲ್ಲ ಲೈಟಿಂಗ್ ಎಲ್ಲ ಮಾಡ್ತಾಯಿದ್ವಿ, ಬಟ್ ಈ ವರ್ಷ ಏನೂ ಇಲ್ಲ, ಹಾಗೆ ಸಿಂಪಲಾಗಿ ಮಾಡಿದ್ವಿ, ಲೈಟಿಂಗ್ ಎಲ್ಲ ಏನೂ ಹಾಕದೆ. ಹಾಗೆ ಇದು ಓಲ್ಡ್ ವಿಡಿಯೋ, ಹೋದ ವರ್ಷದ್ದು. ನನ್ನ ತಂದೆ ದೀಪಾವಳಿ ಆಚರಣೆ ಮಾಡೋದು, ಅವರಿಗೆ ಈ ಥರ ಲೈಟಿಂಗ್ ಎಲ್ಲ ಹಾಕೋದಂದರೆ ತುಂಬ ಇಷ್ಟ. ಹಾಗೆ ಪಟಾಕಿ ಎಲ್ಲ ತಂದು ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಬಟ್ ಅವರಿಲ್ಲದೆ ನಾವು ಏನು ಮಾಡಲಿಕ್ಕೆ ಹೋಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಮನಸ್ಸೇ ಇಲ್ಲ ಯಾವುದು ಮಾಡೋಕ್ಕೆ. ಸೊ ನಮ್ಮನ್ನು ಬಿಟ್ಟು ಹೋದರು ಅವರು. ಅದೇ ನೆನಪಲ್ಲಿ ನಾವು ಇದ್ದೇವೆ ಈಗ ಅಷ್ಟೇ. ಹಾಗೆ ಈ ಓಲ್ಡ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಆಮೇಲೆ ನಾನು ತುಂಬ ದಿವಸ ಆಯಿತು ವೀಡಿಯೋ ಮಾಡದೆ. ಹಾಗೆ ಈಗ ನಾನು ಸ್ವಲ್ಪ ವೀಡಿಯೋನ ತೆಗಿತಾ ಇದ್ದೀನಿ. ಇನ್ನಾದರೂ ಯೂಟ್ಯೂಬ್ಗೆ ವೀಡಿಯೋ ಹಾಕುವ ಅಂತ. ಎಲ್ಲರಿಗೂ ತುಂಬ ದಿವಸದ ನಂತರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ಒಂದು ತಿಂಗಳೇ ಆಯಿತು ನಾನು ವೀಡಿಯೋ ಬ್ಲಾಗ್ ಹಾಕದೆ. ಹಾಗೆ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಕೆಲವೊಂದು ಸಣ್ಣ ಪುಟ್ಟ ವೀಡಿಯೋ ಇದೆ ತೆಗೆದಿದ್ದು, ಸೊ ಆ ವಿಡಿಯೋನ ನಾನು ಇದರ ಜೊತೆ ಶೇರ್ ಮಾಡ್ತೀನಿ. ತರಬೂತೆ ತಗೊಂಡಿದ್ದೆ ನಾನು, ಅಂದರೆ ಸಣ್ಣ ಬೂತೆ ಬರುತ್ತಲ್ಲ ಅದು. ಹಾಗೆ ಅದನ್ನು ಫ್ರೈಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೇನೆ, ಫ್ರೈ ಮಾಡುವ ಅಂತ. ನಿಜವಾಗ್ಲೂ ಅದು ಪದಾರ್ಥ ಚೆನ್ನಾಗಾಗುತ್ತೆ. ಬಟ್ ಏನಾಯಿತು ಅಂದರೆ ಇವತ್ತು ಬುಧವಾರ ಕರೆಂಟು ಹೋಗಿತ್ತು. ಹಾಗೆ ನಾನು ಫ್ರೈ ಮಾಡಬೇಕಾಗುತ್ತೆ, ಸಾರು ಮಾಡಿ ಫ್ರೈ ಮಾಡಿದ್ದು. ಹಾಗೆ ಈಗ ಫ್ರೈ ಮಾಡ್ತಾಯಿದ್ದೀನಿ. ಗೊತ್ತಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನು ಫ್ರೈ ಮಾಡಬೇಕೀಗ. ತೆಂಗಿನ ಎಣ್ಣೆ ಹಾಕೋದು, ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಣ್ಣದು ನೋಡಿ. ಇದು ಪದಾರ್ಥಕ್ಕೆ ಒಳ್ಳೆ ಆಗ್ತದೆ ಮಾತ್ರ. ಬರೀ ಮಾಡಲು ಅದಕ್ಕೆ ಪದಾರ್ಥ ಮಾಡಲಿಕ್ಕೆ ಆಗಲಿಲ್ಲ. ಫ್ರೈ ಆಗ್ತಾ ಇದೆ. ಇದಕ್ಕೆ ರವೆ ಹಾಕಿದರೂ ಒಳ್ಳೆಯದಾಗ್ತದೆ. ಬಟ್ ಇದರ ಖಾರವಾಗಿರಬೇಕಂತ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ. ಹಸ್ಬೆಂಡ್ ಹೊರಗಡೆ ನಿಂತ್ಕೊಂಡಿದ್ದಾರೆ. ಹಾಯ್ ಹಾಯ್ ವೀಡಿಯೋ ಮಾಡ್ತದಲ್ಲೇ. ಹಾಗೆ ನನ್ನ ಮೀನು ಫ್ರೈ ರೆಡಿ ಆಯಿತು, ಊಟಕ್ಕೆ ಕೊಟ್ವಿ. ಹಾಗೆ ನಾನು ಈ ವಿಡಿಯೋ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಏತರ್ ಸ್ಕೂಟಿ ಬ್ಯಾಟ್ರಿ ಗಾಡಿ ಇದೆಯಲ್ವಾ, ಅದು ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಹಾಗೆ ತುಂಬ ಟ್ರೈ ಮಾಡಿದ್ವಿ, ಸ್ಟಾರ್ಟ್ ಆಗಲಿಲ್ಲ. ಅದೇನೋ ಅಪ್ಡೇಟ್ ಕೊಟ್ಟಿದ್ರಂತೆ, ಹಾಗಾಗಿ ಏನೋ ಅದು ಸ್ಟ್ರಕ್ ಆಗಿ ಸ್ಟಾರ್ಟ್ ಆಗ್ತಿರಲಿಲ್ಲ. ಹಾಗೆ ಅದನ್ನು ನಾವು ಪಿಕಪ್ಪಲ್ಲಿ ಹಾಕಿ ತಗೊಂಡು ಹೋಗ್ತಾ ಇದ್ದೀವಿ ಕಂಪನಿಗೆ. ಅಂದರೆ ಅವರು ಸರ್ವೀಸ್ಗೆ ಮನೆಗೆ ಬರೋದಿಲ್ಲ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಅಂದರೆ ನಮಗೆ ಇಲ್ಲಿ ಕೊಣಾಜೆಯಿಂದ ನಾವು ಕೊಟ್ಟಾರ ಚೌಕಿಗೆ ಗಾಡಿ ಮಾಡಿ ತಗೊಂಡೋಗಿದ್ದು. ಹಾಗೆ ಬೇಗ ತಗೊಂಡೋಗಿದ್ವಿ, ಅಂದರೆ ಬೆಳಿಗ್ಗೆ ಜನ ಇರ್ತಾರಲ್ವ ಗಾಡಿ ಹಾಕಲಿಕ್ಕೆ. ಹಾಗಾಗಿ ಬೇಗ ತಗೊಂಡೋಗಿ ಈಗ ಕಂಪನಿಗೆ ಕಾಯ್ತಾ ಇದ್ವಿ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಅಲ್ಲಿದ್ದು ಸರ್ವೀಸಿಗೆ ಅವರು ಮನೆಗೆ ಬರೋದಿಲ್ಲ. ನಾವೇನೇ ಪ್ರಾಬ್ಲಮ್ ಆದರೂ ಅದನ್ನು ಅಲ್ಲಿಗೆ ಹೋಗಿ ಸರಿ ಮಾಡಬೇಕು. ಹಾಯ್, ನನಗೆ ಒಂದು ಮನೆ ಗೃಹ ಪ್ರವೇಶಕ್ಕೆ ಹೋಗಲಿಕ್ಕಿದೆ ಉಡುಪಲ್ಲಿ. ನಮ್ಮದು ಫ್ಯಾಮಿಲಿ ಇದು, ರಿಲೇಷನ್ದು. ಹಾಗೆ ಹಸ್ಬೆಂಡ್ ನನ್ನ ಅಣ್ಣನ ಶಾಪಿಗೆ ಬಿಡ್ತಾರೆ, ನಾನು ಮತ್ತು ಅಣ್ಣ ಹೋಗೋದು. ಹಾಗೆ ಹೊರಟಿದ್ದೀನಿ ನಾನು. ಆಯ್ತು.
ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಗೃಹಪ್ರವೇಶದ ಮನೆಗೆ ತಲುಪಿದ್ವಿ ನಾವು. ಆದರೆ ಅಲ್ಲಿದ್ದ ಫುಲ್ ವೀಡಿಯೋ ನಾನು ಯಾವುದು ತೆಗಿಲಿಕ್ಕೆ ಹೋಗಿಲ್ಲ. ಸ್ವಲ್ಪ ಒಂದು ವೀಡಿಯೋ ಕ್ಲಿಪ್ ಊಟ ಮಾಡುವಾಗ ತೆಗೆದೆ ಅಷ್ಟೇ. ಹಾಗೆ ನಾವು ಅಲ್ಲಿಂದ ಕುಡುಪು ಟೆಂಪಲ್ಗೆ ಹೋದ್ವಿ. ಕುಡುಪು ಟೆಂಪಲ್ಗೆ ತಲುಪಿದ್ವಿ ನಾವು. ಗೃಹಪ್ರವೇಶದ ಮನೆಯಿಂದ ಹತ್ತಿರ ಇರೋದು, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ನಮ್ಮ ಜೊತೆ ನನ್ನ ಚಿಕ್ಕಪ್ಪ ಇದ್ದಾರೆ, ಒಂದು ತಮ್ಮ, ಹಾಗೆ ನಾವು 3 ಜನ ಹೋಗಿದ್ವಿ ಗೃಹಪ್ರವೇಶಕ್ಕೆ. ಅಲ್ಲಿ ಟೆಂಪಲಲ್ಲಿ ಕೆಲಸ ಆಗ್ತಾಯಿದೆ, ಇನ್ನೇನು ಕುಡುಪು ಸೃಷ್ಟಿ ಬರ್ತಾ ಇದೆಯಲ್ಲ, ಹಾಗೆ ಚಪ್ಪರೆಲ್ಲ ಹಾಕ್ತಾ ಇದ್ದಾರೆ, ಪೇಂಟಿಂಗ್ ಎಲ್ಲ ಆಗ್ತಾ ಇದೆ. ಕುಡುಪು ದೇವಸ್ಥಾನಕ್ಕೆ ಬಂದಿದ್ವಿ. ಗೃಹಪ್ರವೇಶ ಇತ್ತಲ್ವಾ, ಅದೇ ಹತ್ತಿರ ಆಗುತ್ತೆ ದೇವಸ್ಥಾನಕ್ಕೆ. ಹಾಗೆ ನಾನು, ಅಣ್ಣ ಮತ್ತು ಚಿಕ್ಕಪ್ಪ ಬಂದಿದ್ದು. ಮಳೆ ಬಂತು ಜೋರು, ಹಾಗೆ ಅಲ್ಲೇ ಬಾಕಿ ಆದ್ವಿ ನಾವು. ಹಾಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್.